ನಾನು ಶ್ರುತಿ. ಇದೀಗ ಹೆಡ್ಲೈನ್ಸ್. ವಿಜಯಪುರ ಅಬಕಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 5 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಅಫೀಮು ವಶ. ಸಿಂದಗಿಯಲ್ಲಿ ಬಹುನಿರೀಕ್ಷಿತ ಬೇಡಿಕೆ ಮುನ್ನಡೆ ಬರೆದ ಶಾಸಕ ಸಿಎಂ ಮನಗೂಳಿ. 4,25,00,000 ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ. ಉತ್ತರ ಪ್ರದೇಶದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪ್ರತಿಭಟನೆ. ನಗರದ ಬಹುನಿರೀಕ್ಷಿತ ಬೇಡಿಕೆಯಾಗಿದ್ದ ಬಸವೇಶ್ವರ ವೃತ್ತದಿಂದ ವಿವೇಕಾನಂದ ವೃತ್ತದವರೆಗಿನ ರಸ್ತೆ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಸಿಂದಗಿ ನಗರದ ಬಹುದಿನದ ಬೇಡಿಕೆಯಾಗಿದ್ದ ಜೇವರ್ಗಿ ಚಿಕ್ಕೋಡಿ ರಸ್ತೆಯ ಬಸವೇಶ್ವರ ವೃತ್ತದಿಂದ ವಿವೇಕಾನಂದ ವೃತ್ತದವರೆಗಿನ ರಸ್ತೆ ಸುಧಾರಣೆ ಮತ್ತು ಕನಕದಾಸ ವೃತ್ತದ ರಸ್ತೆಯ ಅಭಿವೃದ್ಧಿಯ ಕಾಮಗಾರಿಗೆ ಮಾಜಿ ಸಚಿವ ಹಾಲಿ ಶಾಸಕ ಎಂಸಿ ಮನಗೂಳಿ ನೇತೃತ್ವದಲ್ಲಿ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗ ದೇವ ಶಿವಾಚಾರ್ಯರ ಸಾನ್ನಿಧ್ಯದೊಂದಿಗೆ ಭೂಮಿ ಪೂಜೆಯನ್ನ ಮಾಡಲಾಯಿತು. 2019-20 ಸಾಲಿನ ಜಿಲ್ಲಾ ಮುಖ್ಯ ರಸ್ತೆ ಯೋಜನೆಯಡಿಯಲ್ಲಿ ಅಂದಾಜು 4,25,00,000 ಮೊತ್ತದ ಕಾಮಗಾರಿಗೆ ಇಂದು ಚಾಲನೆ ಸಿಕ್ಕಿದ್ದು, ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಶಾಸಕ ಎಂಸಿ ಮನಗೂಳಿ, ಮತಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯ ನನ್ನ ಧ್ಯೇಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು, ರಸ್ತೆ ಕಾಮಗಾರಿ ಉಪ ಕಾರ್ಯನಿರ್ವಾಹಕ ಅಭಿಯಂತರರು, ಸಿಬ್ಬಂದಿ ವರ್ಗ, ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು. ಅತ್ಯಾಚಾರ ಪ್ರಕರಣಗಳು ಜರುಗದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಮಾಜಿ ಡಿವೈಎಸ್ಪಿ ಬಿಜೆಪಿ ಪಾರ್ಟಿ ಸಂಸ್ಥಾಪಕಿ ಅನುಪಮಾ ಶೆಟ್ಟಿ ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹತ್ರಾಸ್ನಲ್ಲಿ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ರಾಜಕಾರಣ ಬೆರೆಸುವುದು ಬೇಡ. ಭಾರತೀಯ ಜನಶಕ್ತಿ ಕಾಂಗ್ರೆಸ್ ಪಕ್ಷ ಈ ಮೂಲಕ ಸ್ಪಷ್ಟಪಡಿಸಿದೆ. ಹತ್ರಾಸ್ನಲ್ಲಿ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಕಾಂಗ್ರೆಸ್ ಪಕ್ಷ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಅನುಪಮಾ ಶೆಟ್ಟಿ ಹೇಳಿದ್ದಾರೆ. ಹತ್ರಾಸ್ನಲ್ಲಿ ನಡೆದ ಘಟನೆಯ ವಾಸ್ತವಾಂಶವನ್ನು ಕಾಂಗ್ರೆಸ್ ಪಕ್ಷ ಬಿಚ್ಚಿಡುತ್ತಿಲ್ಲ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ವಿರುದ್ಧ ಉತ್ತರ ಪ್ರದೇಶ ರಾಜ್ಯದ ಪೊಲೀಸರು ಗುಂಡಾವರ್ತನೆ ತೋರಿದ್ದಾರೆಂಬ ಊಹಾಪೋಹದ ಸುದ್ದಿಗಳನ್ನು ಹಬ್ಬಿಸುತ್ತಿರುವುದು ಆರೋಗ್ಯಕರ ಬೆಳವಣಿಗೆಯಲ್ಲ ಎಂದರು. ಇನ್ನು ಮುಳುಗುವ ಹಡಗಿನಂತಿರುವ ಕಾಂಗ್ರೆಸ್ ಪ್ರಕರಣವನ್ನು ರಾಜಕೀಯಗೊಳಿಸುವ ಪ್ರಯತ್ನ ಮಾಡುತ್ತಿದೆ. ಮುಂದಿನ ಚುನಾವಣಾ ದಿಕ್ಸೂಚಿಯನ್ನಾಗಿ ಕಾಂಗ್ರೆಸ್ ಬಳಸಿಕೊಳ್ಳುತ್ತಿದೆ. ಹತ್ರಾಸ್ನ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣವನ್ನು ದೇಶವ್ಯಾಪಿ ಹಬ್ಬಿಸಿ ಹೋರಾಟ, ಪ್ರತಿಭಟನೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ಎಂದರು. ಅತ್ಯಾಚಾರಿಗಳಿಗೆ ಪುರುಷ ತತ್ವಹರಣ ಮಾಡಿಬಿಡಬೇಕು, ಅದೇ ಅವರಿಗೆ ನೀಡೋ ದೊಡ್ಡ ಶಿಕ್ಷೆಯಾಗಬೇಕಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶೀಘ್ರವೇ ಜಾರಿ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮಹಿಳೆಯರ ಸ್ಥಿತಿ ಮತ್ತೆ ಪೊಲೀಸರ ವರ್ತನೆ ಕೆಲವೊಂದ್ಸಲ ಇಂಥ ಕೇಸ್ಗಳಲ್ಲಿ ಸರ್ವೇ ಸಾಮಾನ್ಯ ಸೇಮ್ ಆಗ್ತಾ ಹೋಗ್ತಾ ಇದೆ. ಅವರಿಗೆ ಅದೊಂದು ಕ್ಯಾಶುವಲ್ ವಿಷಯ ಆಗಿಬಿಟ್ಟಿದೆ. ಅತ್ಯಾಚಾರದಲ್ಲಿ ತನಿಖೆ ಮಾಡುವ ರೀತಿ ಇದೆಯಲ್ಲ, ಅವರಿಗೆ ಅದರ ಬಗ್ಗೆ ಏನು ಒಂದು ಸ್ಪಂದನೆ ಸರಿಯಾಗಿ ಆಗ್ತಾನೇ ಇಲ್ಲ. ಕೇವಲ ಒಂದು ತನಿಖೆ ಮಾಡಬೇಕು ಅನ್ನೋ ಉದ್ದೇಶದ ತನಿಖೆ ಅಷ್ಟೇ ನಡೀತಾ ಇರೋದು. ಅದರಲ್ಲೂ ಮುಖ್ಯವಾಗಿ ಆ ಮೃತರ ಶರೀರವನ್ನ ಗುತ್ತಿಗೆ ಕಾರ್ಮಿಕರು ಕಳೆದ 20 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು, ಆದರೆ ಕೆಲವು ಜನರು ಸಂಘದ ಹೆಸರು ಕೆಡಿಸುವ ಹುನ್ನಾರ ಮಾಡಲಾಗುತ್ತಿದೆ ಎಂದು ಅಧ್ಯಕ್ಷರು ಆರೋಪಿಸಿದ್ದಾರೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘ ನಿರಂತರ ಹೋರಾಟ ನಡೆಸುವ ಮೂಲಕ ಕನಿಷ್ಠ ವೇತನ, ಉಪಹಾರ ಭತ್ಯೆ, ಮಾಸ್ಟರ್ ಚೆಕಪ್, ಬಯೋಮೆಟ್ರಿಕ್ ಹಾಜರಾತಿ, ತುಟ್ಟಿ ಭತ್ಯೆ, ಸುರಕ್ಷಾ ಸಾಧನಗಳು, ಕೆಲಸದ ಪರಿಕರಗಳನ್ನು ಗುತ್ತಿಗೆ ಪೌರ ಕಾರ್ಮಿಕರಿಗೆ ದೊರಕಿಸಿಕೊಡಲಾಗಿದೆ. ಅಲ್ಲದೆ ಗುತ್ತಿಗೆ ಪದ್ಧತಿ ರದ್ದುಪಡಿಸಲು ಆಗ್ರಹಿಸಿ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಸಂಘಟನೆಗಳ ನಿರಂತರ ಹೋರಾಟಗಳ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಗುತ್ತಿಗೆ ಪೌರ ಕಾರ್ಮಿಕರಿಗೆ ನೇರವಾಗಿ ಪಾವತಿಸಲು ಆದೇಶ ಮಾಡಿದೆ. ಆದರೂ ಸಹಿತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ನೇರ ವೇತನ, ನೇರ ನೇಮಕಾತಿ ಅನುಷ್ಠಾನಗೊಂಡಿಲ್ಲ. ಈ ಹಿನ್ನೆಲೆ ಮತ್ತೆ ಗುತ್ತಿಗೆ ಪೌರ ಕಾರ್ಮಿಕರು ಕಳೆದ 18 ದಿನಗಳಿಂದ ಧರಣಿ ನಡೆಸುತ್ತಿದೆ. ಆದರೆ ಕೆಲವು ಕಾಣದ ಕೈಗಳು ಪಿತೂರಿ ನಡೆಸುತ್ತಿವೆ. ಕೂಡಲೇ ಇಲ್ಲ ಸಲ್ಲದ ಆರೋಪ ಮಾಡುವ ಬದಲು ಬಹಿರಂಗ ಚರ್ಚೆಗೆ ಬರಲಿ ಎಂದು ಸವಾಲ್ ಹಾಕಿದರು.
ಈ ಪತ್ರಿಕಾಗೋಷ್ಠಿಯಲ್ಲಿ ಗಂಗಮ್ಮ ಸಿದ್ದರಾಂಪುರ್, ಗಾಳಿಮ್ಮ, ಶಿವಮ್ಮ ಬೇವಿನಮರದ್, ಕನಕಪ್ಪ ಕೊಟಬಾಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಇಂದ ಇವತ್ತು 4 ಸಾರಿಗೆ ನಿಯಮಗಳಲ್ಲಿ ಏನಾಗಿದೆ ಪರಿಸ್ಥಿತಿ ಅದನ್ನು ನಾವು ಅನಲೈಸ್ ಮಾಡಿ ಒಂದೇನಾಗಿದೆ, ಸರ್ಕಾರ ಕೊಡಬೇಕಂತ ಹಣವನ್ನು ನಮಗೆ ಕೊಡ್ತಾ ಇಲ್ಲ. ಇನ್ನು ಮ್ಯಾನೇಜ್ಮೆಂಟು ಕೋವಿಡ್ ಪರಿಸ್ಥಿತಿಯ ದುರ್ಲಾಭ ತಗೊಂಡು ವರ್ಕರ್ಸ್ ಮೇಲೆ ಹೆಚ್ಚೆಚ್ಚಿಗೆ ಭಾರವನ್ನು ಹೇರ್ತಾ ಇದೆ. ಉದಾಹರಣೆಗೆ 30% ಬಸ್ ಆಪರೇಟ್ ಮಾಡ್ತಾರೆ, ಉಳಿದವ್ರಿಗೆ ಕೆಲಸ ಕೊಡೋದಿಲ್ಲ. ಅಂದರೆ ಕಾನೂನು ಪ್ರಕಾರ ಯಾರ್ಯಾರು ಕೆಲಸಗಾರಿದ್ದಾರೆ ಅವ್ರಿಗೆಲ್ಲ ಕೆಲಸ ಕೊಡಬೇಕು, ಕೆಲಸ ಆಗದವರು ಸಂಬಳ ಕೊಡ್ತಾ ಇಲ್ಲ. ಲಾಕ್ಡೌನ್ ಪೀರಿಯಡಲ್ಲಿ ಕೊಟ್ಟಿಲ್ಲ. ಇನ್ನು ಈ ಕೆಲಸ ತಗೋಬೇಕಾದ್ರೆ ಭ್ರಷ್ಟಾಚಾರ ಡಿಪೋ ಮಟ್ಟದಲ್ಲಿ ಭಾಳ ಜಾಸ್ತಿ ಆಗಿದೆ. ಒಟ್ಟಾರೆ ಕಾರ್ಮಿಕರಿಗೆ ಒಂದು ನಿಶ್ಚಿತವಾದಂಥ ಕೆಲಸ ಸಿಗುತ್ತೆ ಅನ್ನೋ ಗ್ಯಾರಂಟಿ ಒಂದಿಲ್ಲ. ಇನ್ನು ಸರ್ಕಾರ ಏನು ಮಾಡಬೇಕಾಗಿತ್ತು, ಇದು ಒಂದು ದೊಡ್ಡ ಸಂಸ್ಥೆ, ಸರ್ಕಾರಕ್ಕೆ ಸೇರಿರುವಂಥ ಸಂಸ್ಥೆ, 60 ವರ್ಷದಿಂದ ಅಪಾರವಾದ ಆಸ್ತಿ ಗಳಿಸಿದೆ. ಮತ್ತು ಈ ಒಂದು ಸಂಸ್ಥೆ ಸರ್ಕಾರ ಹೇಳಿದಂಥ ಎಲ್ಲ ಜನಹಿತವಾದ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ಕೊಂಡು ಬರ್ತದೆ. ಆದ್ದರಿಂದ ಈ ಸರ್ಕಾರಕ್ಕೆ ಕೊಡಬೇಕಾದಂಥ ಅನುದಾನ ಆಗಲಿ, ಸರ್ಕಾರದಿಂದ ಬರೋ ಅನುದಾನ ಆಗಲಿ, ಅಥವಾ ಅವರು ಪಾಸು ಇತ್ಯಾದಿಗಳ ಕಡೆ ಕೊಡುವಂಥ ಹಣವನ್ನಾಗಲಿ ಅವರು ಕೊಡ್ತಾ ಇಲ್ಲ. ಆದ್ದರಿಂದ ನಾವು ಒಂದು ಹಿಂಸೆ ಕಿರುಕುಳಗಳು ಮತ್ತು ಸರ್ಕಾರ ಏನು ಮಾಡಬೇಕು ಅಂಥೇಳಿ 16 ಬೇಡಿಕೆಗಳನ್ನು ಕೊಟ್ಟಿದ್ದೀವಿ. ಇವಾಗ ಅದು ಕೆಲವು ಸರ್ಕಾರ ಮಾಡಬೇಕು, ಕೆಲವು ಮ್ಯಾನೇಜ್ಮೆಂಟ್ ಮಾಡಬೇಕು. ಮುಖ್ಯವಾಗಿ ಸರ್ಕಾರದವರು ಈ 4 ಕಾರ್ಪೊರೇಷನ್ ಒಂದು ಮಾಡಿದರೆ ಭಾಳ ಹಣ ಉಳಿಯುತ್ತೆ, ಪ್ರತಿ ವರ್ಷನ ಹಣ ಉಳಿಯುತ್ತೆ. ಇನ್ನು ಎರಡನೇದಾಗಿ ನಮ್ಮ ಸಂಬಳವನ್ನು ಸಂಪೂರ್ಣ ಸರ್ಕಾರನೇ ಕೊಡಬೇಕು, ಸಾರಿಗೆ ನೀವು ಬಿಡಬಾರ್ದು. ಇನ್ನು ಸರ್ಕಾರದಲ್ಲಿ ಕೊಡಬೇಕು ನಮಗೆ. ಹೀಗೆ ಈ ಬೇಡಿಕೆಗಳನ್ನ ಮಾತುಕತೆ ಮೂಲಕ ಬಗೆಹರಿಸಬೇಕು. ಹಾಗಿಲ್ಲದೆ ಇದನ್ನು ನಾವು ಮೊನ್ನೆ ಇಲ್ಲಿ ಒಂದು ಸಮಾವೇಶ ಮಾಡಿದ್ವಿ, NWKS ಸೇರಿದಾಗಿ ಭಾಳ ಜನ ಕಾರ್ಯಕರ್ತರೆಲ್ಲ ಬಂದಿದ್ದರು. ಅದನ್ನು ಹೋರಾಟದ ಹಾದಿಗಳಿರ್ತೀವಿ. ಈಗ ನಾವು ಕೇಳೋದಿಷ್ಟೇ, ಸರ್ಕಾರ ಮತ್ತು ಆಡಳಿತವರ ನಮ್ಮ ಕಡೆ ಮಾತುಕತೆ ಕರೆಯಲಿ, ಮಾತುಕತೆ ಮೂಲಕ ಬಗೆಹರಿಸಲಿ. ಹಾಗಿಲ್ಲದೆ ಇದ್ದರೆ ಹಲವಾರು ವಿಧಾನಗಳಿದೆ ಹೋರಾಟದ್ದು. ಅದು ಧರಣ ಆಗ್ಬೋದು, ಉಪವಾಸ ಸತ್ಯಾಗ್ರಹ ಆಗ್ಬೋದು, ಅವಶ್ಯಕತೆ ಬಿದ್ದರೆ ಒಂದು ದಿವಸ ಮುಷ್ಕರ ಕೂಡ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನ ಆಗಲೇ ನಾವು ತಗೊಂಡಿದ್ವಿ. ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ ಅದರಿಂದ ನಂಬಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ಕೆಲಸಗಳು ವಿದ್ಯೆ ಪಡೆದ ಪದವಿ ಬುದ್ಧಿವಂತಿಕೆಯಿಂದ ಕೈಗೊಂಡರೆ ಸಾಲದು, ಇವೆರಡಕ್ಕಿಂತ ಬುದ್ಧಿವಂತಿಕೆ ಮುಖ್ಯ ಎಂದು ತಹಸೀಲ್ದಾರರಾದ ನಾಗಯ್ಯ ಸ್ವಾಮಿ ಹಿರೇಮಠ್ ಹೇಳಿದ್ದಾರೆ. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ವಿಶ್ವ ಮಾನಸಿಕ, ವಿಶ್ವ ಹೃದಯ ಮತ್ತು ವಿಶ್ವ ದೃಷ್ಟಿ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಒತ್ತಡದ ಜೀವನಕ್ಕೆ ಕೇವಲ ದೈಹಿಕ ಯೋಗ ಮಾಡಿದರೆ ಸಾಲದು, ಅದಕ್ಕಿಂತ ಮಾನಸಿಕ ಆರೋಗ್ಯಕ್ಕಾಗಿ ಮೆಡಿಟೇಷನ್ ಅತ್ಯವಶ್ಯಕ ಎಂದು ರೂಪದರ್ಶಿ ನಿಶಾ ಸಲಹೆ ನೀಡಿದರು. ಸಿಪಿಐ ಮಲ್ಲಿಕಾರ್ಜುನ್ ಯಾತ್ನೂರ್ ಮಾತನಾಡಿ, ಮನಸ್ಥಿತಿ ಗಟ್ಟಿಯಾಗಿರುವ ಏಕೈಕ ಕಾರಣ ಭಾರತ ಕೊರೋನಾವನ್ನು ಕೆಚ್ಚೆದೆಯಿಂದ ಎದುರಿಸಲು ಸಾಧ್ಯವಾಗಿದೆ ಎಂದರು. ಇನ್ನು ಅಧ್ಯಕ್ಷತೆಯನ್ನು ವಹಿಸಿದ್ದ ತಾಲೂಕಾ ಮುಖ್ಯ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ನಾಗನಾಥ್ ಹುಲ್ಸೊರೆ ಮಾತನಾಡಿ, ಆರೋಗ್ಯಪೂರ್ಣ ಜೀವನಕ್ಕೆ ದೈಹಿಕ ಮಾನಸಿಕ ಸದೃಢತೆ ಅತ್ಯಂತ ಅವಶ್ಯ ಎಂದರು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಇಂದ್ರಜಿತ್ ಚಂದ, ಡಾಕ್ಟರ್ ಮುಜಾಫರ್ ಹುಸೇನ್, ಡಾಕ್ಟರ್ ಸ್ವೀಟಿ ಮೋರೆ, ಡಾಕ್ಟರ್ ರೋಹಿತ್ ರಘುಜಿ, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಶೈಲಜಾ ರಘುಜಿ, ಡಾಕ್ಟರ್ ನೂಫೆಲ್, ಡಾಕ್ಟರ್ ಇಬ್ರಾಹಿಂ ಇದ್ದರು. ವಿಜಯಪುರ ಅಬಕಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 5 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ ಅಫೀಮು ವಶಪಡಿಸಿಕೊಂಡಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಶಿರಾಡೋಣದಲ್ಲಿ ಚೆಕ್ ಪೋಸ್ಟ್ನಲ್ಲಿದ್ದಾಗ ರಾಜಸ್ಥಾನಕ್ಕೆ ಸೇರಿದ ಲಾರಿಯಲ್ಲಿ ಸಾಗಿಸಲಾಗುತ್ತಿದ್ದ ಅಫೀಮು ವಶಪಡಿಸಿಕೊಂಡಿದ್ದಾರೆ. 12.50 ಕೆಜಿ ಅಫೀಮು ಪುಡಿ ಹಾಗೂ ಅಫೀಮು ವಶಕ್ಕೆ ಪಡೆಯಲಾಗಿದೆ. ರಾಜಸ್ಥಾನ ಮೂಲದ ಲಾರಿ ಚಾಲಕ ಸತೀಶ್ ಚೌಧರಿಯನ್ನ ಬಂಧಿಸಲಾಗಿದ್ದು, ಈ ಡ್ರಗ್ಸ್ ಅನ್ನ ಬೆಂಗಳೂರಿಗೆ ಸಾಗಿಸಲಾಗುತ್ತಿತ್ತು. ಶಿರಾಡೋಣ ಚೆಕ್ ಪೋಸ್ಟ್ನಲ್ಲಿದ್ದ ಸಿಬ್ಬಂದಿ ಸದಾನಂದ ಕೂರ್ತಿ, ಅಶೋಕ್ ಬಿರಾದರ್ ಅವರಿಂದ ಮಿಂಚಿನ ಕಾರ್ಯಾಚರಣೆ ಯಶಸ್ವಿಯಾಗಿದ್ದಾರೆ. ರೂಪಾಯಿ 5 ಲಕ್ಷ ಅಫೀಮು, 25 ಲಕ್ಷದ ಮೌಲ್ಯದ ಲಾರಿಯನ್ನ ಜಪ್ತಿ ಮಾಡಲಾಗಿದ್ದು, ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಅಬಕಾರಿ ಜಂಟಿ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ತಿಳಿಸಿದ್ದಾರೆ. ರಾಜಸ್ಥಾನ, ಮಧ್ಯಪ್ರದೇಶದ ಅಧಿಕಾರಿಗಳಿಗೆ ಈ ಬಗ್ಗೆ ಪತ್ರ ಬರೆಯಲಾಗುವುದು. ಅಲ್ಲಿಯೂ ಕೂಡ ತನಿಖೆ ನಡೆಸುವಂತೆ ಕೋರಲಾಗುವುದು. ಬೆಂಗಳೂರಿನಲ್ಲಿಯೂ ತನಿಖೆ ನಡೆಸಲು ಶಿಫಾರಸು ಮಾಡಲಾಗುವುದೆಂದು ವಿಜಯಪುರ ಅಬಕಾರಿ ಡಿಸಿ ಕೆ ಅರುಣ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಪ್ರದೇಶದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು.
ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಅಕ್ಟೋಬರ್ 10ರಂದು ಹಲವು ದಿನಗಳ ಹಿಂದೆ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಮನೀಷಾ ವಾಲ್ಮೀಕಿ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಜಿಲ್ಲಾ ಗ್ರಾಮೀಣ ಎಸ್ಪಿ ವಿಭಾಗದ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯಕ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಸೈಯದ್ ಶುಕೂರು, ಡಾಣಿ ರಾಘವೇಂದ್ರ, ಕೆಕೆ ಹಟ್ಟಿ, ಕೋತ್ಲೇಶ್, ಬಸವರಾಜ್ ಹಾಗೂ ವಿಎಸ್ಎಸ್ಎನ್ನ ನಿರ್ದೇಶಕರಾದ ಹಡಗಲಿ ವೀರಭದ್ರಪ್ಪ, ನಲ್ಮುತ್ತಿ, ದುರ್ಗೇಶ್, ವೆಂಕಟೇಶ್, ಬಸವಣ್ಣ, ಗಂಗಾಧರ್ ಸೇರಿದಂತೆ ಕೂಡಲಗಿ ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನು ಮುಂತಾದವರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಜಯಪುರ ಅಬಕಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 5 ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಅಫೀಮು ವಶ. ಸಿಂದಗಿಯಲ್ಲಿ ಬಹುನಿರೀಕ್ಷಿತ ಬೇಡಿಕೆ ಮುನ್ನಡೆ ಬರೆದ ಶಾಸಕ ಸಿಎಂ ಮನಗೂಳಿ, 4,25,00,000 ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ. ಉತ್ತರ ಪ್ರದೇಶದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಪ್ರತಿಭಟನೆ.